ನಮ್ಮ ಅತ್ತೆ ಹೊಡಿತಾ ಇದ್ರು ನೋಡಿ ಸುಮ್ಮನೆ ಇದ್ದೀರಲ್ಲ ನೀವು. ಅದನ್ನೇ ತಗೊಂಡು ಕುಟ್ಬೇಕಾಗಿತ್ತು ಅವಳು. ಅಯ್ಯೋ ನನಗೆ ಇಲ್ಲಿ ಮಕ್ಕೈತೆ, ನಾನು ಮಾತಾಡಿದ್ರೆ ಸಾಕು ಹಿಂಗೆ ಬರೋರ, ಅದಕ್ಕೆ ಸುಮ್ಮನೆ ವಿಜಿ. ನಿಮ್ಮಮ್ಮ ಕೇಳ್ಕೊಂಬರಕ್ಕೆ ಹೋಗವ್ರೆ. ಹೆಂಗೂ ಇವಾಗ ನಿನಗೆ ಭಾಗ ಬರಬೇಕಲ್ಲ, ಒಂದು ಮನೆ ಭಾಗ ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ಏನು ಮಾಡ್ತೀಯಾ? ಕರ್ಕೊಂಡೋಗಿ ಮನೆ ಮಾಡ್ತೀಯಾ? ಹಾಂ, ಎಲ್ಲನ ಮನೆ ಮಾಡಿ ಇವಾಗ ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡು ಬೇಕು, ಮನೆ ಬಾಡಿಗೆ ಕೊಡೋದಕ್ಕೆ ದುಡ್ಡು ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಇವಾಗ ಅವ್ರೇನಾದ್ರೂ ಮನೆ ಇವಾಗ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಸದ್ಯಕ್ಕಾದರೂ ಹೋಗಿರೋದಕ್ಕಲ್ಲ, ಮುಂದೆ ಟೈಮ್ ಬೇಕು, ಇನ್ನೂ ತೆಗ್ಸೋದಕ್ಕೆ ಭಾಗ ತೆಗಿಸ್ತೀನಿ. ನಾನಂತೂ ಬಿಡೋದಿಲ್ಲ, ಏನೇ ಆದರೂ ಪರವಾಗಿಲ್ಲ, ನಾನು ತೆಗಿಸ್ತೀನಿ. ಅವಳಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ನಾನು ಭಾಗ ತೆಗಿಸ್ತೀನಿ ಕಣೆ, ನೋಡೋಣ ನೀನು ಅಂತ ಹೇಳಿ ಅದು ದುರ್ಗುನಿಗೆ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ. ಆದರೆ ಇವಾಗ ಸದ್ಯಕ್ಕಾದರೂ ಹೋಗಿರೋದಕ್ಕೆ ನನಗೆ ಬಾಡಿಗೆ ಕೊಡೋದಕ್ಕೆ ಬೇಕಾ, ಅಡ್ವಾನ್ಸ್ ಕೊಡೋದಕ್ಕೆ ಬೇಕು. ಅದಕ್ಕೇ ಪ್ರತಿಯೊಂದೂ ಇವಾಗ ಕೊಂಡ್ಕೋಬೇಕು. ಅದಕ್ಕೆ ಎಲ್ಲ ನೀವು ಸಾಕ್ತೀರಾ? ಸಾಕೋದಾದರೆ ಇರ್ರಿ, ಇಲ್ಲಾಂದರೆ ಹೊರಟೋಗಿ. ನನ್ನ ಪಾಡು ನಾನು ನೋಡ್ಕೊಳ್ತೀನಿ. ವಿಜಯ್, ಇವಾಗ ನನ್ನ ಹತ್ರ ದುಡ್ಡು ಇರೋದೆಲ್ಲನ ನಿನಗೇನೆ ಇವಾಗ ಜುಮ್ಕಿ ಕೊಡಿಸಿದ್ದೀನಿ. ಈ ಸತಿ ಪೇಮೆಂಟ್ ಆಗಬೇಕು. 1ನೇ ತಾರೀಕು ಪೇಮೆಂಟ್ ಆಗೋವರೆಗೂ ನನ್ನ ಹತ್ರ ಅಮೌಂಟ್ ಇಲ್ಲ. ಇವಾಗ ನಿನ್ನ ಹತ್ರ ಇರೋದೇನೆ ಇವಾಗ ನೀನು ಬಳಸ್ಕೊ, ನಾನು ಆಮೇಲೆ ಕೊಡ್ತೀನಿ ನಿನಗೆ. ಇವಾಗ ಸೈಟ್ ಹೆಂಗೂ ರಿಜಿಸ್ಟರ್ ಮಾಡಿಸ್ತಾ ಇದ್ದೀನಲ್ಲ, ಹೋಗ್ಬೇಕಾಗಿತ್ತು. ಹಿಂಗೆ ಆಗಿರೋದಕ್ಕೋಸ್ಕರ ಸುಮ್ಮನೆ ಇದ್ದೀವಿ. ಕೆಲ್ಸಕ್ಕೂ ಇದಾಯಿತು ನೋಡು, ಕೆಲ್ಸಕ್ಕೂ ಹೋಗಿಲ್ಲ. ಹಿಂಗೆ ಸೈಟು ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಆಮೇಲೆ ಕೆಲಸಕ್ಕೆ ಹೋಗೋಣ ಫಸ್ಟು. ಇವಾಗ ಇವ್ರದ್ದೊಂದು ಬಗೆಹರಿಸ್ಕೊಬಿಟ್ರೆ ಯಾರನ್ನೂ ಕರ್ಕೊಂಬರೋಕೆ ಹೋಗೈತೆ ನಿಮ್ಮಮ್ಮ? ಇಲ್ಲಿ ನಮ್ಮೂರಾಗೊಂದು ಪಾತ್ಲಿಂಗಜ್ಜ ಅಂತ ಐತೆ, ಅದಕ್ಕೆ ಪಾತ್ಲಿಂಗಜ್ಜನ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗೈತೆ ಅಮ್ಮಯ್ಯ. ಕರ್ಕೊಂಬಂದಾಗ ಕಲೆ ಹಾಕೋಣ, ನೋಡು ಹಿಂಗೆ ಈ ಥರ ಮಾಡಿದ್ದಾರೆ ಅಂತ ಹೇಳಿ. ನಾನು ನೀನು ಯಾರು ಅಂತ ಕೇಳಿದ್ರೆ ನಾವು ಹೇಳ್ತೀವಿ, ಹಿಂಗೆ ಬಂದು ನಮ್ಮ ಮನೆಯಾಗೆ ಇದ್ದಾರೆ, ಪಾಪ ಹೆಂಡ್ತಿ ಬಿಟ್ಟವ್ರೆ, ದುಡ್ಡು ಯಾರು ಉಂಬಕ್ಕಿಕ್ಕಲ್ಲ ಅಂತ ಹೇಳಿ, ನನ್ನ ಮದುವೆ ಆಗು ಮಗಳ ಹೆಂಡ್ತಿಗೆ ಬೇರೆ ಮಕ್ಕಳಾಗಲ್ಲ ಅಂತ ಹೇಳಿ ನಮ್ಮ ಮನೆಯಾಗೆ ಇದ್ದಾರೆ ಅಂತ ಹೇಳ್ತೀನಿ ನಾನೆಲ್ಲನ. ಅಂದರೆ ನೀನು ಅಲ್ಲಿ ಬರಲೇಬೇಡ, ಸುಮ್ಮನೆ ಹೋಗು ಅಷ್ಟೇ, ತಲೆ ಕೆಡಿಸ್ಕೊಬೇಡ. ನೀನು ಪಡಿ, ನೀನು ಇಲ್ಲಿರು, ಅಲ್ಲಿ ಎಲ್ಲಿ ಖಾಲಿ ಆಗ್ತಾರೆ ಅಲ್ಲಿಗೆ ಹೋಗಿ ನಾನು ಮಾತಾಡ್ತೀನಿ. ಇಲ್ಲಿಗೆ ಬಂದರೆ ನೀನು ಇಲ್ಲಿರ್ಬೇಡ, ಅತ್ಲಾಗೆಲ್ಲನ ಹೋಗು ಒಂದು ಸ್ವಲ್ಪ ದೂರ, ಹಂಗೆ ವಾಲ್ಟ್ ಕಡೆ ಕೆಲ ಇತ್ಲಾಗೆಲ್ಲನ ಹೋಗಿ ಹಂಗೆ ಓಡಾಡ್ಕೊಂಬ ಅಷ್ಟೇ. ನಿನಗೆ ಯಾಕೆ ಸುಮ್ಮನೆ ನೀನು ಇದ್ದಷ್ಟು ಜನ ಅಯ್ಯೋ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ, ಯಾಕೆ ಹೇಳು? ಅದಕ್ಕೆ ಹಂಗೆ ಮಾಡ್ತೀನಿ ಸುಮ್ಮನೆ, ನಾನು ಏನೂ ಮಾತಾಡಲ್ಲ. ಇವಾಗ ಬಂತು ಬಾರಜ್ಜಿ. ಅತ್ತೆ ಅನ್ನು, ಅಜ್ಜಿ ಅನ್ಬೇಡ. ಇನ್ನು ನನಗೂ ಮಕ್ಕಳಾಗಿಲ್ಲ, ನಮ್ಮ ಅಣ್ಣನಿಗೂ ಮಕ್ಕಳಾಗಲಿಲ್ಲ, ಯಾರಿಗೂ ಮಕ್ಕಳಾಗಿಲ್ಲ, ಇನ್ನು ಅಜ್ಜಿ ಆಗಿಲ್ಲ ನಮ್ಮಮ್ಮಯ್ಯ. ಅಜ್ಜಿ ಅನ್ಬೇಡ, ಅತ್ತೆ ಅನ್ನು. ಏನಮ್ಮ ಏನಂತು? ಪಾತ್ಲಿಂಗಜ್ಜಿ ಅಂತ ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಏನಂತು? ಹೋಗಿದ್ನಮ್ಮ, ನಿನ್ನ ಮಗಳು ಇಂಥ ಕೆಲಸ ಮಾಡೈತೆ ಅಂಥದ್ದಕ್ಕೆ ನಾವು ನ್ಯಾಯ ಹೇಳಕ್ಕೆ ಬರೋನಿ, ನಮಗೆ ನ್ಯಾಯ ಹೇಳಕ್ಕೆ ಮಕ್ಕಿಲ್ಲ. ಹೋಗಮ್ಮ ನೀನು ಬುದ್ಧಿ ಹೇಳೋಗು ಅಂತ ಹೇಳಿ ಅವ್ರಿಗೂ ಎಲ್ಲ ಹೇಳ್ಯಾರ ಕಣಮ್ಮ. ಆಲೇನೆ ಅದು ಇವಳು ಮಂಜಮ್ಮ ಊರಿಗೆಲ್ಲ ಸಾರಿ ಹೇಳಿ. ಫಸ್ಟ್ ಅವಳು ನಮ್ಮ ಕೂತ್ಪ ಹೇಳ್ತೀನಿ ಹೋಗಿ, ಅಲ್ಲ ಹೋಗಿ ಅವ್ರಿಗೆಲ್ಲ ಹೇಳಿ. ನಾನು ಯಾರು ಹೇಳಿರಂದೆ ಮಂಜಮ್ಮನೆ ಹೇಳ್ತೈತೆ, ನನ್ನ ಮಗಳ ಸಂಸಾರ ಹಾಳು ಮಾಡಿ ಅವಳು ಅಂತ ಹೇಳಿ ಮಂಜಮ್ಮನೆ ಹೇಳ್ತೈತೆ ಅಂತಂದ್ರೆ ಅವರು. ಇವಾಗ ಮಂಜಮ್ಮನ ಹೋಗುತ್ತಪ್ಪ ಇಲ್ಲಿ ಹೇಳ್ತೀನಿ. ಅಲ್ಲ ಕಣಪ್ಪ, ನಿಮ್ಮ ಅತ್ತೆ ಯಾಕೆ ಬಂದು ಹಿಂಗೆ ಹೇಳ್ಬೇಕು ಎಲ್ಲಾರ್ಗು? ಹೋಗ್ತೇಳಿ ನಿಮ್ಮ ಅತ್ತೆ, ನನ್ನ ಯಾರು ತಗೋಣ ಇರ್ತೀನಿ, ನನ್ನ ಇಷ್ಟ. ನೀನು ಯಾಕೆ ಬಂದು ಎಲ್ಲರಿಗೂ ಹಿಂಗೆ ಹೇಳ್ತಿ ಅಂತ ಹೇಳೋಗಿ ಹೋಗು. ಅಲ್ಲ ಆ ಅಮ್ಮ ಏನು ಅಂತಾಳೋಗಿ ಅವಳಿ, ಊರಿಗೆಲ್ಲ ಸಾರಿ ಅವಳಿ ಹಂಗೆ ಹಿಂಗೆ ಅಂತ ಹೇಳಿ. ನನ್ನ ಮಗ ಬೆಂಗಳೂರಾಗಿರಾನಿ ಫೋನ್ ಮಾಡಿ ಹೇಳಿ ಅಲ್ಲಿಂದ ಕರೆಸಿ ನಮ್ಮ ಮನೆ ರಾಣಾರಂಪ ಮಾಡ್ಯವಳಲ್ಲ, ಫಸ್ಟ್ ಹೋಗಿ ಅವಳು ನುಗ್ದು ಬರೋಗೆ ಹೇಳ್ತೀನಿ. ಅಲ್ಲ ಅವಳಿಗೆ ಮಾನ ಮರ್ಯಾದೆ ಬೇಡವೆ ಎಲ್ಲರೂ ಕೊಟ್ಟು ಹೇಳೋಕ್ಕೆ? ಏನು ಹಂಗೆ ನನ್ನ ಅವಳಿಯನ್ನ ಕರ್ಕೊಂಡೋಗೋ ಮನೆ ಕಿಕ್ಕೊಂಡವಳೆ ಅಂತ ಕೆಲಸ ಮಾಡಿದಾಳೆ ಅಂತ ಹೇಳ್ತಾಳೆ. ಮಗಳು ನ್ಯಾಯಾಗಿದ್ದಿದ್ರೆ ಮಗಳಿಗೆ ಮಕ್ಕಳಾಗಿದ್ದರೆ ಯಾಕೆ ಕರ್ಕೊಂಡೋಗಿ ಕೆಮ್ತಿದ್ರು ಅಂತ ಒಂದು ಸ್ವಲ್ಪನಾದರೂ ಯೋಚನೆ ಮಾಡಲಿಲ್ಲ. ಓ ಅಯ್ಯಮ್ಮ ಎಲ್ಲ ಕಡೆಗೂ ಸಾರಿ ಅವಳೇನು? ಓ ನೀನು ಹೇಳ್ಬೇಕಾಗಿತ್ತು, ಬಾರಪ್ಪ ನನ್ನ ಮಗಳು, ಇವಾಗ ನಾನು ನನ್ನ ಮಗಳು ಎಲ್ಲ ಬೀದಿಗೆ ಬಿದ್ದಿದ್ದೀವಿ, ನನ್ನ ಮಗ ಬರಬೇಡ ಅಂತ ಮಾರಕ್ಕೆ ಬಾ, ನೀನು ಅದೇನು ತೀರ್ಮಾನ ಮಾಡ್ಕೊಂಡು ಕೊಡ್ತೀಯ ತೀರ್ಮಾನ ಮಾಡಿಕೊಡು ಅಂತ ಕರಿಬೇಕಾಗಿತ್ತು. ಅಯ್ಯೋ ಕರೆದ್ನಮ್ಮ, ಕರೆದಿದ್ಕೇನೆ ಅಯ್ಯೋ ಅಜ್ಜ ಏನು ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡ್ದೆ. ಇಲ್ಲಮ್ಮ ತಾಯಿ ನಾನಂತದಕ್ಕೆ ಬರೋಲ್ಲ ಅಂತ ಹೇಳಿ ಅವನು ಬಿಟ್ಟು ನಾನು ಇವ್ರು ತಕ್ಕೋದಿ ಪ್ರತಾಪ ಅಜ್ಜನ ತಕ್ಕಿ. ಪ್ರತಾಪ ಅಜ್ಜನು ಹಂಗೆ ಅಂತ, ಪಾತ ಅಜ್ಜನು ಹಂಗೆ ಅಂತ, ಎಲ್ಲರೂ ಹಂಗೆ ಅಂತ. ಎಲ್ಲರಿಗೂ ಹೇಳೋಳಲ್ಲ ಅಲ್ಲಿ ಊರಾಗ ನ್ಯಾಯ ಹೇಳೋಕ್ಕೆ ಯಾರ್ಯಾರು ಗೊತ್ತಾರ? ಮಂಜಿಗೆ ಎಲ್ಲ ವಿಷಯ ಗೊತ್ತಾಗ್ಯವೆ, ಎಲ್ಲ ತಕ್ಕ ಹೋಗಿ ಆಲೇನು ಎಲ್ಲರಿಗೂ ಹೇಳವಳಿ. ಎಲ್ಲ ಹಿಂಗೆ ಆಗೈತಿ ಹಿಂಗೆ ಆಗೈತಿ ಅಂತ ಹೇಳವಳಿ. ಯಾರು ತಳ್ಕೊಂಡು ಹೋಗು ಹಂಗೆ ಅಂತಾರೆ. ನಾನು ಆ ಮೂಡ್ಲಪ್ಪನ ತಕ್ಕೋದೆ, ಆ ಮೂಡ್ಲಪ್ಪನು ಹಂಗೆ ಅಂತು. ಇವರು ಮುಡ್ಲಗಿರಿಯಪ್ಪ ಅಯ್ಯಪ್ಪನು ಹಂಗೆ ಅಂತು. ಎಷ್ಟು ಕೇಳಿದೆ, ಬಾರಪ್ಪ ಮುಡ್ಲಗಿರಿಯಪ್ಪ ನೀನು ಹೇಳು ಬಾರಪ್ಪ ಅಂತಂದು. ಇಲ್ಲ ನಾವಂತಕ್ಕೆಲ್ಲ ಬರೋಲ್ಲ ಕಣ. ಯಾಕೆ ನೋಡು ಇವಾಗ ನಿನ್ನ ಮಗಳು ಎಂಥ ಕೆಲಸ ಮಾಡೈತಿ, ಅದನ್ನ ಫಸ್ಟ್ ನಾವು ಯಾರು ನಿಮಗೆ ನ್ಯಾಯ ಹೇಳ್ದಾರು ಅಂತಾಯಿ. ನಿನ್ನ ಮಗಳು ಕರ್ಕೊಂಬಂದು ಹಸುಗುಣ ಗಂಡು ನಮ್ಮ ಮಂಜಮ್ಮನ ಹಳಿಯನ್ನ ಕರ್ಕೊಂಬಂದು ನಿಮ್ಮ ಮನೆಗೆ ಕಿಕ್ಕಾಣೈತಂತೆ, ಅದನ್ನು ನೀನು ಕೇಳ್ಬೇಕಾ ಬೇಡವಾ ಅಂತ ಹೇಳಿ ಹೆಂಗೆ ಬೇಕಾ ಹಿಂಗೆ ಮಾತಾಡಿರತ್ತ. ನಾನು ಅದಕ್ಕೆ ಸುಮ್ಮನೆ ಅದೇ ಬಂದತ್ತ. ಇವಾಗ ನನ್ನ ಹೆಸ್ರಿಗೆ ಐತಲ್ಲ, ಏನಾರು ಮಾಡಿ ಸುಮ್ಮನೆ ಕಂಪ್ಲೇಂಟ್ ಕೊಡೋಣ, ಕಂಪ್ಲೇಂಟ್ ಕೊಟ್ಟು ನೋಡಿ ನನ್ನ ಹೆಸ್ರಿನಾಗಿದ್ರು ನನ್ನ ಹೊರಕ್ಕೆ ಹಾಕ್ಯವ್ರೆ ಮಗ ಸಸಿ ಸೇರಿ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಹೋಗಿ ಕೊಡು ಕಂಪ್ಲೇಂಟ,
ಸುಮ್ಮನೆ ಹೋಗಲ್ಲಿ ಪೊಲೀಸ್ ಸ್ಟೇಷನಿಗೆ ತಕ್ಕ ನೀನು ನನ್ನ ಮಗ ವಾರಕ್ಕೆ ಹಾಕ್ತೇವನಿ ನನ್ನ ಮಗಳು ನಾನು ಇಬ್ಬರಿಗೂ ನನ್ನ ಮದುವೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ಆಗೈತಿ ಹಿಂಗೆ ಗಂಡ ಬಿಟ್ಟು ಕರ್ಕೊಂಬಂದು ಇಕ್ಕೊಂಡು ಅವ್ರು ಇವಾಗ ನೋಡಿ ಹಿಂಗೆ ವಾರಕ್ಕೆ ಹಾಕ್ಯವ್ರೆ ಅಂತ ಹೇಳ್ತೀನಿ ನಾನು ಕೊಡಂತ ಅಡಿ ಹೋಗು ಅಲ್ಲಿ ನೋಡೋಗ ಅವ್ರು ಏನು ಮಾತಾಡ್ತಾಳೆ ನೀನು ಸೊಸೆ ಅಂತ ಹೇಳಿ ನೋಡು ನಿಮ್ಮ ಅತ್ತೆ ಎಲ್ಲರಿಗೂ ಸರಿ ಅವಳಿ ಹೋಗಿ ನಿಮ್ಮ ಅತ್ತೆ ಸರಿಯಾಗಿ ಬೈಯ ಹೇಳ್ತೀನಿ ಅಲ್ಲ ನೀನು ಸುಮ್ಮನಿದ್ರೆ ಹಿಂಗೆ ಇರೋದೇನಿ ನಾವೆಲ್ಲರ ತಗೊಂಡು ಎಷ್ಟು ಇದು ಮಾಡ್ಕೊಂಡು ಹೇಳತ್ಲಾಗೆ ನಾವಿವತ್ತು ನೋಡಿ ಬಿದ್ದಿದ್ದೀವಲ್ಲ ನಮ್ಮನ್ನು ಯಾರು ನೋಡ್ತಾರೆ ಬಂದಿವತ್ತು ಯಾರು ನೋಡಲ್ಲ ಇವತ್ತು ನೀನಿದ್ರು ನೀನು ಏನು ಮಾಡೋದಕ್ಕಾಗ್ತಾ ಇಲ್ಲ ಅಯ್ಯೋ ನಾನೇನು ಮಾಡೋಣ ವಿಜಿ ನೀನು ನನ್ನ ಬೈತಿಯಲ್ಲ ನಾನು ಏನು ಮಾಡೋಣ ಹೇಳು ಇವಾಗ ನನಗೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರೆ ಇವಾಗ ಏನು ಮಾಡೋಕ್ಕೂ ನನಗೆ ಇವಾಗ ಕೈಯಾಗ ಕಾಸಿಲ್ಲ ಈಗಿರೋ ಬರೋದೆಲ್ಲ ನೀನು ಜುಮ್ಕಿ ಕೊಡಿಸಿದ್ದೀನಿ ನೀನು ಕೇಳಿರೋದು ಒಡವೆ ಕೊಡಿಸಿದ್ದೀನಿ ರಿಂಗ್ ಕೊಡಿಸಿದ್ದೀನಿ ನೀನು ಕೇಳ್ದಂಗೆ ದುಡ್ಡು ಕೊಟ್ಟಿದ್ದೀನಿ ಪ್ರತಿಯೊಂದು ಕೊಟ್ಟಿದ್ದೀನಿ ಇವಾಗ ನಾನು ಬಾಡಿಗೆ ಕಟ್ಟೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಈ ಸತಿ ಪೇಮೆಂಟ್ ಆಗಲಿ 15,000 ಪೇಮೆಂಟ್ ಆಗುತ್ತೆ 15,000 ಪೇಮೆಂಟನ್ನು ಕೊಟ್ಬಿಡ್ತೀನಿ ನೀನು ಮನೆಗಿನೇ ಬಾಡಿಗೆ ಕಟ್ಟೋದು ಏನು ಬೇಕು ನಿನಗೆ ಅದನ್ನ ತಗೊಂಬಂತೆ ಅಂತ ಹೇಳ್ತಾ ಇದ್ದೀನಿ ನೀನು ಕೇಳ್ತಾನೆ ಇಲ್ಲ ಇವಾಗ ಸೈಟು ರಿಜಿಸ್ಟ್ರ್ ಮಾಡಿಸ್ತಾ ಇದ್ದೀನಲ್ಲ ಇನ್ನು ಏನು ಬೇಕು ನಿನಗೆ ನನ್ನ ಮೇಲೆ ಒಳ್ಳೆ ಎಷ್ಟು ಕೊಟ್ಟರು ಸಿಟ್ಟಾಗ್ತೀಯಮ್ಮ ನೀನು ಎಷ್ಟು ನನ್ನ ಕೈಯಾಗಳು ನಿನಗೋಸ್ಕರ ನಾನು ಎಷ್ಟು ಕಳ್ಕೊತಾ ಇದ್ದೀನಿ ಏನು ಮಾಡೋಣ ನಮ್ಮ ಮತ್ತೆ ಮಾತಾಡುತ್ತೆ ಇವಾಗ ಹೋಗಿ ಮಾತಾಡಿದ್ರೆ ನನಗೆ ನೀನು ಮಾಡಿದ್ಯಾ ಹಿಂಗೆ ಅನ್ನುತ್ತೆ ಹೋಗಿ ಹೇಳ್ತೀನಿ ನಿನ್ನ ಮಗಳಿಗೆ ಮಕ್ಕಳಾಗಲ್ಲ ಬೇಕಾದ್ರೆ ಹೋಗಿ ಹಾಸ್ಪಿಟ್ಲ್ ಹತ್ರ ತೋರಿಸು ಅಂತ ಹೋಗಿ ಹೇಳಿ ಬರ್ತೀನಿ ಅದಕ್ಕೆ ನಾನು ಮದುವೆ ಆಗ್ತಾ ಇರೋದು ನಿನ್ನ ಮಗಳಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತೀನಿ ಹೋಗಿ ಹಂಗೆ ಹೇಳ್ಬರೋವು ಆವಾಗ ಅದು ಸುಮ್ಮನೆ ಆಗ್ತಾರೆ ಹೋಗಿ ಕೇಳ್ತಾರೆ ಯಾಕೆ ಮಕ್ಕಳಾಗಲ್ಲ ನನಗೆ ಅಂತ ಹೇಳ್ತಾರೆ ಆವಾಗ ಹೇಳಿರಾತು ಹಿಂಗೆ ಎಲ್ಲನ ಹಿಂಗೆ ಆಗೈತೆ ಅಂತ ಹೇಳ್ತಾರೆ ಮಕ್ಕಳಾಗಲ್ಲಮ್ಮ ನಿನಗೆ ಅಲ್ಲಿ ಆಪ್ರೇಷನ್ ಆಗ್ಬಿಟ್ಟೈತೆ ಅಂತ ಹೇಳ್ತಾರೆ ಅಷ್ಟೇ ಆವಾಗ ಸುಮ್ಕಾಗ್ತಾರೆ ಏನು ಮಾಡೋಕ್ಕಾಗಲ್ಲ ಹಿಂದಿದ್ರು ಗೊತ್ತಾಗ್ಲೇಬೇಕು ಹೋಗಿ ಹೋಗು ಗೊತ್ತಾದ್ರೂ ಗೊತ್ತಾಗ್ಲೇಳು ಏನು ಮಾಡೋಕ್ಕಾಗುತ್ತೆ ಇಲ್ಲ ಹಿಂಗೆ ಈ ಥರ ಪ್ರಾಬ್ಲಮ್ ಆಗಿತ್ತು ನಿನಗೆ ಮಾಡಲೇಬೇಕು ಅಂತ ಕೇಳಿದ್ರು ಅದಕ್ಕೆ ಮಾಡಿವಿ ಅಂತಾನೆ ಇಲ್ಲಾಂದ್ರೆ ಡಾಕ್ಟ್ರು ತಿರ್ಗಿ ಮತ್ತು ನಮ್ಮ ಮೇಲೆ ನೀವೇ ಹೇಳ್ಬಿಟ್ಟು ಇವಾಗ ನೀವೇನೋ ಕೇಸ್ ಹಾಕಿದ್ರ ಅಂತ ಹೇಳಿದ್ರೆ ಅಲ್ವಿ ಮಕ್ಕಳಾಗಲ್ಲ ಅಂತ ಹೇಳ್ಬೇಕು ಮಕ್ಕಳಾಗಲ್ಲ ಅಂತ ಹೇಳಿ ಹೋಗಿ ಹೇಳ್ಬಾ ನಿಮ್ಮ ಅತ್ತಿಗೆ ಮಕ್ಕಳಾಗಲ್ಲ ಅದಕ್ಕೆ ನಾನು ಆಪ್ರೇಷನ್ ಮಾಡಿಸ್ದೆ ಹಿಂಗೆ ಇವಾಗ ಆಗ್ಲಲ್ಲ ಹಿಂಗೆ ಆಗೋದಲ್ಲ ಅದಕ್ಕೆ ನನ್ನ ಮಕ್ಕಳು ಬೇಡ ಆಗ್ಲಲ್ಲ ಯಾರು ಹಿಂಗೆ ನೋಡ್ತಾರೆ ಅಲ್ಲ ಆಗ್ಲಲ್ಲ 50,000 ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕಂದ್ರೆ ನನ್ನ ಕೈಲಿ ಆಗಲ್ಲ ಅಂತೇಳಿ ನಾನು ಆಪ್ರೇಷನ್ ಮಾಡಿಸ್ತೆ ಅಂತ ಹೇಳ್ಬಾ ಅಷ್ಟೇ ಮಕ್ಕಳಾಗಲ್ಲ ಅಕ್ಕಿ ವಿಜಿ ಜೊತೆ ಚೆನ್ನಾಗೈತಿ ಅಂತ ಹೇಳಿ ಡೈರೆಕ್ಟಾಗಿ ಅಷ್ಟೇ ನೀನು ಸುಮ್ಮನೆ ಬಾ ವಿಜಿ ನೀನು ಬಾರೆ ನನ್ನ ಜೊತೆ ನೀನು ಬಂದರೆ ನನಗೇನೋ ಒಂಥರ ಧೈರ್ಯ ಇರುತ್ತೆ ನಾನು ಮಾತಾಡ್ತೀನಿ ನೀನಿದ್ರೆ ಧೈರ್ಯ ನೀನಿದ್ರೆ ನನಗೆ ಗೆಲುವು ಕಾಣೆ ವಿಜಿ ನೀನು ಇಲ್ಲಾಂದ್ರೆ ನನಗೇನು ಮಾತಾಡೋದಕ್ಕೂ ಆಗಲ್ಲ ಸರಿ ಆಯ್ತು ಬರ್ತೀನಿ ಬಾ ಹೋಗೋಣ ಅಲ್ಲ ಊರಲ್ಲೆಲ್ಲ ಸಾರಿದಾಳಲ್ಲ ಮಂಜಮ್ಮ ಎಷ್ಟು ಮಟ್ಟಿಗಿರಬೇಡ ಅಲ್ಲ ಎಲ್ಲರ ಹತ್ರನೂ ಹೇಳವಳೆ ಇವಾಗ ಯಾರು ಬರ್ತಿಲ್ವಲ್ಲ ನಮಗೆ ನ್ಯಾಯ ಕೊಡ್ಸೋಕ್ಕೆ ಊರಲ್ಲಿ ಯಾರು ಕೇಳಿದ್ರು ಹಿಂಗೆ ಹೇಳ್ತಾ ಇದ್ದಾರಲ್ಲ ಊರಾಗೆಲ್ಲ ಹೇಳೋಳಲ್ಲ ಅಮ್ಮ ಅಲ್ಲ ಇಂಥ ಮಾಡ್ಬೋದೆ ಕೇಳೋಗು ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊಂಡಿರ್ತೀನಿ ನಿನ್ನ ಮಗಳನ್ನ ಬಿಟ್ಟ ಮೇಲೆ ನೀನೇನು ನನಗೇನು ಕೇಳೋ ಅಂಥ ಅವಶ್ಯಕತೆ ಇಲ್ಲ ನೀನೇನು ನನಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೋಗಿ ಹೇಳೋಣ ಬಾಯಿಲಿ ಅಯ್ಯಮ್ಮನಿಗೆ ಯಾರ ಹತ್ರನೂ ಇನ್ನೊಂದ್ಸತಿ ಹೇಳ್ಬಾರ್ದು ಹಂಗೆ ಅಯ್ಯಮ್ಮಗೆ ಗ್ರಾಚಾರ ಬಿಡಿಸ್ಬೇಕು ಗ್ರಾಚಾರ ಬಿಡಿಸಿದ್ರೇ ಸುಮ್ಕಾಗೋದು ಸರಿ ಬಾ ಹೋಗೋಣ ನಮ್ಮ ಅತ್ತಿಗೆ ನಾನು ಹೇಳ್ತೀನಿ ಸುಗುಣಂಗೆ ಮಕ್ಕಳಾಗೋದಿಲ್ಲ ಅದಕ್ಕೆ ನಾನು ಮದುವೆ ಆಗ್ತಾ ಇದ್ದೀನಿ ಬೇರೆ ಮದುವೆನಾ ಅಂತ ಹೇಳ್ತೀನಿ ನಾನು ಮದುವೆ ಆಗ್ತೀನಿ ವಿಜಿನ ನೀನು ಎಷ್ಟು ಹೇಳಿದ್ರು ನೀನು ಯಾರ ಹತ್ರ ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳ್ತೀನಿ ಏನೆಂದಲ್ಲ ಒಂದೇನೋ ವಿಷಯ ಗೊತ್ತಾಗಬೇಕು ಅವಳಿಗೆ ಬರೀ ಹಿಂಗೆ ತೊಂದರೆ ಆಗ್ತವೆ ಅವಳಿಗೆ ಮಕ್ಕಳಾಗೋದಿಲ್ಲ ಅಂತೇಳಿ ನಾನೇ ಆಪ್ರೇಷನ್ ಮಾಡಿಸ್ಬಿಟ್ಟೆ ಡಾಕ್ಟ್ರಿಗೆ ಹೇಳಿ ಅಂತ ಹೇಳ್ತೀನಿ ನೋಡ್ತಾ ಇರೋ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.